ಡೆಲಿವರಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ನ ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ನಮ್ಗೇನು ಇಂಪಾರ್ಟೆಂಟ್ ಇರುತ್ತೆ ಹಾಸ್ಪಿಟಲಲ್ಲಿ ಅಂತ ನಾನು ತಿಳ್ಸೋಕೆ ಹೋಗ್ತಿದ್ದೀನಿ. ನಾನು ಬೇಬಿ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ, ಹಾಗೆ ಮದರ್ದು ಕೂಡ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಏನೆಲ್ಲ ಹಾಕ್ಕೋಬೇಕು ಅಂತ ತೋರಿಸಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರೀತಿಯ ಸಂಜೀವಿನಿ. ಇವತ್ತು ನಾನು ಹೇಳೋಕೆ ಹೋಗ್ತಿರೋದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ನ, ಡೆಲಿವರಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ನ ಏನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ನಮ್ಗೇನು ಇಂಪಾರ್ಟೆಂಟ್ ಇರುತ್ತೆ ಹಾಸ್ಪಿಟಲಲ್ಲಿ ಅಂತ ನಾನು ತಿಳ್ಸೋಕೆ ಹೋಗ್ತಿದ್ದೀನಿ. ನಾನು ಫಸ್ಟು ಮಾಮ್ದು ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ, ನಮಗೇನೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಮೇಯ್ನಾಗಿ ನಮಗೆ ಒಂದು ಸ್ವೆಟರ್ ಬೇಕಾಗಿರುತ್ತೆ, ಇಲ್ಲ ಜಾಕೆಟ್ ಟೈಪು. ನನಗೆ ವಿಂಟರಲ್ಲಿ ಇರೋದ್ರಿಂದ, ನನಗಿದೇ ಮಂತು ಡಿಸೆಂಬರಲ್ಲಿ ಇರೋದ್ರಿಂದ ನಾನು ಜಾಕೆಟ್ ತೊಗೊಂಡಿದ್ದೀನಿ, ಒಂದು ಜಾಕೆಟು ಈ ಥರ. ನೀವು ಸ್ವೆಟ್ರ್ ಬೇಕಾದರೆ ತೊಗೋಬೋದು, ಯಾವ್ದು ಕಂಫರ್ಟ್ ಅನಿಸುತ್ತೋ ಅದನ್ನು ತೊಗೋಬೋದು. ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಸಾಕ್ಸ್ ತೊಗೊಂಡಿದ್ದೀನಿ. ನಾನೊಂದು ಹಾಸ್ಪಿಟ್ಲಲ್ಲಿ ಒಂದು 3 ಜೊತೆ ಯೂಸ್ ಮಾಡ್ತೀನಿ ಅಷ್ಟೇ. ಇದೆಲ್ಲ ಮನೇಲಿ ಇಟ್ಬಿಡ್ತೀನಿ. ನಾನು ಹಾಸ್ಪಿಟ್ಲಲ್ಲಿ ಯೂಸ್ ಮಾಡೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ಕಾರ್ಪ್ ಇದನ್ನ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ನಿಮಗೆ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಯೂಸ್ ಮಾಡ್ಬೋದು. ಬೇಕು ಅಂದರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ, ಅದಕ್ಕೆ ನಾನು ನೋಡಿ ರಿವ್ಯೂ ನೋಡಿನೇ ತೊಗೊಂಡಿರೋದು. ನಾನು ವಿಂಟರಲ್ಲಿ ಇರೋದ್ರಿಂದ ನಾನು ಸ್ಕಾರ್ಪ್ ಸ್ವಲ್ಪ ಉಲನ್ದೇ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಆಲ್ಸೋ ಬೈ. ನಾನು ನಮ್ಗೆ ಏನೇನು ಮೇನ್ ಬೇಕಾಗಿರುತ್ತೆ ಅದನ್ನೆಲ್ಲ ತೋರಿಸ್ತಿದ್ದೀನಿ. ನಿಮ್ಗಿನ್ನೂ ಏನಾದರೂ ಬೇಕು ಅಂದರೆ ನೀವು ಪ್ಯಾಕ್ ಮಾಡ್ಕೋಬೋದು. ನಾನು ಹಾಗೆ ಮ್ಯಾಟರ್ನಿಟಿ ಪ್ಯಾಡು, ನಾನು ನ್ಯೂ ಮಾಮ್ ಅಂತ ಅಮೆಝಾನಲ್ಲೇ ತೊಗೊಂಡಿರೋದು. ಇದು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮಗೆ ಇಷ್ಟ ಆದರೆ ನೀವು ಯೂಸ್ ಮಾಡ್ಬೋದು. ನಾನು ರಿವ್ಯೂ ನೋಡಿನೇ ತೊಗೊಂಡಿರೋದು. ಇಷ್ಟೊಂದೆಲ್ಲ ಬೇಕಾಗಿರಲ್ಲ ಹಾಸ್ಪಿಟಲಲ್ಲಿ. ನಾನೊಂದು 2 ಪ್ಯಾಕ್ ತೊಗೊತೀನಿ. ನಾನೊಂದು 2 ಪ್ಯಾಕ್ ಇದ್ದರೆ ಸಾಕು ಅಂದ್ಕೊತೀನಿ. ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಗೊತ್ತಿಲ್ವಲ್ಲ, ಯಾಕಂದರೆ ನಾನು ಫಸ್ಟ್ ನಾರ್ಮಲ್ ಡೆಲಿವರಿನೇ ಆಗಿರೋದು. 3 ಡೇಸೋ 5 ಡೇಸ್ ಇರುತ್ತೋ, ಎಷ್ಟು ದಿನ ಇರಿಸ್ತಾರೋ ಗೊತ್ತಿಲ್ವಲ್ಲ, ಅದಕ್ಕೆ ನಾನೊಂದು 2 ಹಾಕ್ಕೊತೀನಿ. ಹಾಗೆ ನಮಗೆ ಫೀಡಿಂಗ್ ನೈಟೀಸ್ ಬೇಕು. ಫೀಡಿಂಗ್ ನೈಟಿ ನಾನೊಂದು 3 ತಗೋತೀನಿ. ನಾನೊಂದು 3 ಫೀಡಿಂಗ್ ನೈಟಿ ತೊಗೊತಿದ್ದೀನಿ. ನಾನು ಆಲ್ರೆಡಿ ಫೀಡಿಂಗ್ 2 ಜಿಪ್ ಟೈಪ್ ತೊಗೊಂಡಿದ್ದೀನಿ. ನಾನು ಇದನ್ನೆಲ್ಲ ಹೊರಗಡೆನೇ ಬೈ ಮಾಡಿರೋದು, ಇವನ್ನೆಲ್ಲ ಆನ್ಲೈನ್ ಮಾಡಿಲ್ಲ. ನಾನು ಈ ಥರ ಜಿಪ್ ಟೈಪ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಜಿಪ್ ಟೈಪ್ ತೊಗೊಂಡಿದ್ದೀನಿ. ಪಾಪುಗೆ ನನಗೂ ಕಂಫರ್ಟಬಲ್ ಆಗಿರಲಿ ಅಂತ, ಹಾಸ್ಪಿಟ್ಲಲ್ಲಿ ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹಾಸ್ಪಿಟ್ಲ್ ಹತ್ರ ಬರಬೇಕಾದ್ರೆ. ಹಾಗೆ 2 ಕಡೆ ಜಿಪ್ ಇರೋದು ತೊಗೊಂಡಿರೋದು. ನಾನು 2 ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ ನೈಟಿನ. ಆಮೇಲೆ ಜಾಕಿ ಬ್ರಾ ತೊಗೊಂಡಿದ್ದೀನಿ ನಾನು, ಫೀಡಿಂಗ್ ಬ್ರಾ. ನಮಗೆ ಮೇನ್ ಇಂಪಾರ್ಟೆಂಟೇ ಇದು, ಫೀಡಿಂಗ್ ಬ್ರಾ ನಮಗೆ ಕಂಫರ್ಟಬಲ್ ಆಗಿರಲಿ ಅಂತ. ಈ ಥರ ನಾನೊಂದು 3 ಇಟ್ಕೊತೀನಿ ಫೀಡಿಂಗ್ ಬ್ರಾ. ಸಾಕು, ಹಾಸ್ಪಿಟ್ಲಲ್ಲಿ 2 ಯೂಸ್ ಆಗ್ಬೋದು. ನಾನೊಂದು 2 ಇಟ್ಕೊತೀನಿ. ಹಾಗೆ ಮೇಯ್ನಾಗಿ ಪ್ಯಾಂಟೀಸು, ನಾನು ಪ್ಯಾಂಟೀಸ್ ತೊಗೊಂಡಿದ್ದೀನಿ ವಿ ಶೇಪು.
ನಮ್ಗೆ ಪ್ಯಾಡು ಗೀಡು ತುಂಬಾ ಹೆವಿ ಫ್ಲೋ ಆಗ್ತಿರುತ್ತಲ್ವಾ, ಕಂಫರ್ಟ್ ಆಗಿರೋದು ತಗೋಬೇಕು. ನಿಮಗೆ ಯಾವ್ದು ರೀತಿ ಕಂಫರ್ಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ಅದಕ್ಕೆ ನಾನು ವಿ ಶೇಪ್ 3 ಪ್ಯಾಂಟೀಸ್ ತಗೊಂಡಿದ್ದೀನಿ. ಆಮೇಲೆ ಎಸೆನ್ಷಿಯಲ್ ತಗೊಂಡಿದ್ದೀನಿ. ಇದರಲ್ಲಿ ಬ್ರಷು, ಪೇಸ್ಟು, ಹಾಗೆ ಚಿಕ್ಕದಾಗಿರೋ ಸೋಪು, ಹಾಗೆ ನಿಮಗೆ ಮಾರ್ನಿಂಗ್ ರೂಟೀನ್ ಏನಿರುತ್ತೋ ಅದನ್ನ ನಾನು ಹಾಕ್ಕೊಂಡಿದ್ದೀನಿ. ಮೇನ್ ಆಗಿ ಫೈಲು, ಇದು ಹಾಸ್ಪಿಟಲ್ ಫೈಲು. ನಾನೊಂದು ತಾಯಿ ಕಾರ್ಡ್ ಒಂದು ತಗೊಂಡಿದ್ದೀನಿ. ನಮ್ಮ 9 ಮಂತ್ಸು ಫುಲ್ ಟರ್ಮು, ಅಂದರೆ ನಮ್ಮ ಪ್ರೆಗ್ನೆನ್ಸಿ ಫುಲ್ ಟರ್ಮಿಂದ ಏನೇನು ಫೈಲ್ ಇರುತ್ತೋ ಇದೆಲ್ಲ ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇದು ಮೇನ್ ಬೇಕು, ಇವೆರಡು. ಇದನ್ನ ನಾನು ಸಪ್ರೇಟಾಗಿ ಇಟ್ಕೊತಿದ್ದೀನಿ. ಹಾಗೆ ಒಂದು ಟವಲ್ ಒಂದು ಬೇಕು ನಮಗೆ. ಅಲ್ಲಿ ಟವಲ್ ಒಂದು ಹಾಕ್ಕೊಳ್ತಾ ಇದ್ದೇನೆ ನಾನು. ಇಷ್ಟು ಮಮ್ಮಿ ಬ್ಯಾಗ್ ಪ್ಯಾಕ್ ಆಯ್ತು. ಇವಾಗ ಇಷ್ಟು ಇವಾಗ ಇದನ್ನ ಸೈಡಲ್ಲಿ ಇಡೋಣ. ಇದು ಫುಲ್ ಪ್ಯಾಕ್ ಆಗಿದೆ ಮಮ್ಮಿದು, ಸೈಡಲ್ಲಿ ಇಡೋಣ. ಇವಾಗ ಬೇಬಿ ಬ್ಯಾಗ್ ಪ್ಯಾಕ್ ಮಾಡೋಣ. ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ ಬೇಬಿದು, ಸೈಡಲ್ಲಿ. ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಮೊದಲು ನಾನು ಇದನ್ನ ಸೈಡಿಗೆ ಇಡೋಣ. ಫಸ್ಟು ಪ್ಯಾಕ್ ಮಾಡಬೇಕಾದ್ರೆ ಹಾಕಬೇಕಾದ್ರೆ ತೋರಿಸ್ತೀನಿ. ಇದೆಲ್ಲ ನಾನು ಬೇಬಿಗೋಸ್ಕರ ತಗೊಂಡಿರೋದು. ನಿಮಗೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬೇಬಿ ಟವಲು, ಸ್ಮಾಲ್ ಟವಲು. ನಾನು ಇದನ್ನು ಅಮೆಝಾನ್ ಅಂತ ತಗೊಂಡಿದ್ದೀನಿ. ಇದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕು, ನೀವು ನೋಡ್ಕೊಳ್ಳಿ. ತುಂಬಾ ಸಾಫ್ಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ರಿವ್ಯೂ ಕೂಡ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ, ಸುಮ್ಮನೆ ಪರ್ಚೇಸ್ ಮಾಡಿರೋದಲ್ಲ. 4 ಪ್ಯಾಕ್ ಇದು. ಬೇಬಿಗೆಲ್ಲ ಸಾಫ್ಟ್ ಆಗಿರಬೇಕು ಅಂತ ನಾನು ಸಾಫ್ಟ್ ಆಗಿರೋದೇ ಪರ್ಚೇಸ್ ಮಾಡಿರೋದು. ಹಂಗಂಗೆ ಪ್ಯಾಕ್ ಮಾಡೋದು ಬೇಡ, ಒಂದೇ ತೋರಿಸ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ತೀನಿ. ಇದೆಲ್ಲ ನಾನು ಹೊರಗಡೆನೆ ತಗೊಂಡಿರೋದು. ಇವೆಲ್ಲ ನಾನು ಲಂಗೋಟ್ ತಗೊಂಡಿದ್ದೀನಿ. ಈಗ ಬ್ಯಾಗ್ ಪ್ಯಾಕಿಂಗಿಗೆ ಅಂತ, ಹಾಸ್ಪಿಟಲ್ ಬ್ಯಾಗಿಗೆ ಅಂತ 4 ಲಂಗೋಟ್ ತಗೊಂಡಿದ್ದೀನಿ. ಇದನ್ನ ಹಾಗೆ ಅಂಟಿಸೋ ಥರ ಬಂದಿದೆ, ನಾನು ಅದಕ್ಕೆ ತಗೊಂಡಿದ್ದೀನಿ. ಯಾವುದೇ ರೀತಿ ಕಟ್ಟೋ ಥರ ಅಲ್ಲ ಇದು. 2 ಅಂಟಿಸೋ ಥರ ತಗೊಂಡಿದ್ದೀನಿ. ಎಷ್ಟು ಕಂಫರ್ಟೇಬಲ್ ಆಗಿದೆ. 2 ಕಟ್ಟೋ ರೀತಿ ತಗೊಂಡಿದ್ದೀನಿ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೀನಿ. ಆವಾಗಲೇ ಸಾಫ್ಟ್ ಟವಲ್ ತೋರಿಸಿದ್ನಲ್ಲ, ಅದು ಚಿಕ್ಕದಾಗಿರೋದು ಪಾಪು ಮಕ್ಕಳಿಗೆ ಕವರ್ಸೋಕೆ. ಇದು ದೊಡ್ಡದಾಗಿರೋ ಟವಲು. ಇದು ಹಾಸ್ಪಿಟ್ಲಿಗೆ ಅಷ್ಟೊಂದೇನು ನನಗೇನು ಅಲ್ಲಿ ಯೂಸ್ ಆಗಲ್ಲ ಅನ್ಕೊತೀನಿ. ನೋಡೋಣ, ಆದರೂ ಪ್ಯಾಕ್ ಮಾಡಿ ಇಟ್ಕೊತೀನಿ. ನಾನು ಇದನ್ನ ಪಾಪುಗೆ ಫ್ಯಾಡಲ್ ಮಾಡೋಕೆ ತಗೊಂಡಿರೋದು. ನಾನೆಲ್ಲನೂ ತೊಳೆದು ಇಟ್ಕೊಂಡಿದ್ದೀನಿ, ಪಾಪುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ. ಚಿಕ್ಕದ ಒಂದು ಕ್ಯಾಪು. ಇದು ಹಳೇದು, ನನ್ನ ಮಗಂದು. ಅದು ಇರಲಿ ಅಂತ ಅದನ್ನು ಫಸ್ಟಿಗೆ ಕೊಡ್ತಾರಲ್ಲ, ಆವಾಗಲೇ ಇಸ್ಕೊಳಕ್ಕಿರಲಿ ಅಂತ ತಗೊಂಡಿದ್ದೀನಿ. ಎಲ್ಲ ಕರೆಕ್ಟ್ ಟೈಮಿಗೆ ಸಿಗಬೇಕು ಅಂತ ಅಲ್ಲಿ ಹಾಸ್ಪಿಟ್ಲಲ್ಲಿ. ಇದು ವಾಟರ್ ಬ್ಯಾಗ್, ಇದು ಗೊತ್ತಲ್ವಾ, ವಾಟರ್ ಪ್ರೂಫ್ ಬ್ಯಾಗ್ ಇದು, ಶೀಟ್. ಇದು ವಾಟರ್ ಪ್ರೂಫ್ ಶೀಟು. ನಾನು 2 ತಗೊಂಡಿದ್ದೀನಿ.
ನಾನು 2 ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಒಂದು ಇದೊಂದು ತೊಗೊಂಡಿದ್ದೀನಿ, ಅದು ಚಿಕ್ಕದು, ಇದು ದೊಡ್ಡದು. ಇದು ತುಂಬಾ ದೊಡ್ಡದಿದೆ ಆ್ಯಕ್ಚುಲಿ. ಮನೆಗೆ ಬಂದಾಗ ಯೂಸ್ ಮಾಡ್ಬೋದು ಇದನ್ನು. ಪಾಪು ಗಿಪ್ಪು ಕೆಳಗೆ ಆಟ ಆಡ್ತಿರ್ಬೇಕಾದ್ರೆ ಅವನಿಗೆ ಕಂಫರ್ಟ್ ಆಗಲಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು. ತಗೊಂಡಿದ್ದೀನಿ ನಾನು. 2 ಪ್ಯಾಕ್ ಮಾಡ್ಕೊತೀನಿ. ಹಾಗೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದಿದು. ನನಗಿನ್ನೂ ಇದನ್ನು ಯೂಸ್ ಮಾಡಿಲ್ಲ ನಾನು ಯಾವತ್ತು. ನನ್ನ ಮೊದಲನೇ ಮಗನಿಗೆ ನಾನು ಮಮ್ಮಿ ಪ್ಯಾಕ್ ಯೂಸ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಪ್ಯಾಂಪರ್ಸ್ ಯೂಸ್ ಮಾಡ್ತಿರೋದು. ಇದು ನ್ಯೂ ಬೇಬಿ ಪ್ರೀಮಿಯರ್ ಟ್ಯಾಪ್ ಅಂತ ಇದೆ. ಅಂದರೆ 2 ಕಡೆ ಥರ ಕಟ್ಟೋದು. ನಾನು ಒಂದ್ಸಲ ನಿಮ್ಗೆ ತೋರಿಸ್ತೀನಿ. ನಿಮಗೆ ಒಂದು ತೋರಿಸಿದ್ರೆ ಗೊತ್ತಾಗುತ್ತೆ. 2 ಸೈಡ್ ಕಟ್ಟೋದು ನ್ಯೂ ಬಾರ್ನ್ ಬೇಬಿಗೆ ಅಂತ. ಈ ಥರ ಇದೆ. ಇದು ಬೇರೆ ಎಲ್ಲ ಥರ ಪ್ಯಾಡು ಹಿಂಗೆ ಪ್ಯಾಂಟಿಸ್ ಟೈಪ್ ಅಲ್ಲ, ಟೇಪ್ ಟೈಪ್ ಇದು. ಈ ಥರ ಟೇಪ್ ಈ ಥರ ಮಾಡಿ ಈ ಥರ ಕಟ್ಟೋದು. ಆಮೇಲೆ ಇದರಲ್ಲಿ ಫ್ರಂಟು ಬ್ಯಾಕು ಯಾವುದು ಅಂತ ನಮಗೆ ಕಂಫರ್ಟಬಲ್ ಗೊತ್ತಾಗುತ್ತೆ. ಇದೇನು ಎಲ್ಲೋ ಲೈನ್ ಇದೆ ಅಲ್ಲ, ಇದು ಫುಲ್ ಆದ ತಕ್ಷಣ ಬ್ಲೂ ಲೈನ್ಗೆ ಟರ್ನ್ ಆಗುತ್ತೆ. ಸೊ ನಾನು ಇದನ್ನು ಅಮೆಝಾನಲ್ಲಿ ರಿವ್ಯೂ ನೋಡಿ ತಗೊಂಡಿರೋದು. ಪಾಪುಗೆ ಒಂದು ಸ್ವಲ್ಪ ನಾನು ತಗೊತಿದ್ದೀನಿ. ಹಾಗೆ ಮಿಂಟನ್ಸು, ನಾನು 1 ಸೆಟ್ ಮಿಂಟನ್ಸ್ ತೊಗೊಂಡಿದ್ದೀನಿ ಹಾಸ್ಪಿಟ್ಲಿಗೆ. ಇಲ್ಲೂ ತೊಗೊಂಡಿದ್ದೀನಿ ಆ್ಯಕ್ಚುಲಿ, ಕೈಗೆಲ್ಲ ಹಾಕೋಕೆ ಬೇಕೇ ಬೇಕು. ಹಾಗೆ ಮಿನಿ ಕ್ಯಾಪ್ ಕೂಡ ತಗೊಂಡಿದ್ದೀನಿ ಪಾಪುಗೆ. ಇದೆಲ್ಲ ತುಂಬ ಎಸೆನ್ಷಿಯಲ್ಲು. ಪಾಪುಗೆ ನನಗೆ ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ನಾನು ಹುಡುಗಿರ್ಗೆ ಹಾಕೋ ಥರನೇ ಸ್ವೆಟರ್ ತಗೊಂಡಿದ್ದೀನಿ ನ್ಯೂ ಬಾರ್ನಿಗೆ. ಇದು ಕೂಡ ಹಾಗೆ ನಾನು ಇದು ಬೇಬಿ ಕೇರು ಬ್ಯಾಗು. ನಾನು ಇದನ್ನು ನೋಡಿನೇ ತಗೊಂಡಿದ್ದೀನಿ. ನಾನೇನು ಆನ್ಲೈನ್ ಆರ್ಡರ್ ಮಾಡಿಲ್ಲ. ನಾನೆಲ್ಲ ಕಂಫರ್ಟಾಗಿ ಪಾಪುಗೆ ಎಲ್ಲ ಕಂಫರ್ಟ್ ಆಗೋ ಥರ ಇರಬೇಕು ಅಂತ ಹೇಳಿ ನೋಡಿ ತಗೊಂಡಿರೋದು. ನನಗಿದು ಒಂದು 1000 ರೂಪಾಯಿಗೆ ಇತ್ತು. ಬಟ್ ನಾನು ಡಿಸ್ಕೌಂಟ್ ಹೋಗಿ ಈ ಥರ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ ಇದು. ನನ್ನ ಪಾಪುಗೆ ಕಂಫರ್ಟ್ ಆಗಿರಬೇಕು. ವಿಂಟರ್ ಸೀಸನ್ ಅಲ್ವಾ, ನನ್ನ ಡೆಲಿವರಿ ಡಿಸೆಂಬರ್ಗೆ. ಅದಕ್ಕೆ ಸೊ ಪಾಪು ಕಂಫರ್ಟ್ ಆಗಿರಬೇಕು, ಬೆಚ್ಚಗಿರಬೇಕು ಅಂತ ನಾನು ತಗೊಂಡಿರೋದು ಇದನ್ನು. ಇದು ಕ್ಯಾರಿ ಬೆಡ್ಡು ಪಾಪುಗೆ. ಕ್ಯಾರಿ ಬೆಡ್ಡು ಇದನ್ನು ಆಮೇಲೆ ನೋಡೋಣ. ಇದು ಕೂಡ ಇವೆಲ್ಲ ತುಂಬ ಎಸೆನ್ಷಿಯಲ್ ಆಗಿರೋದು. ಹಾಗೆ ನಾನು ಬಟ್ಟೆ ತೊಗೊಂಡಿದ್ದೀನಿ ಪಾಪುಗೆ. ಒಂದು 4 ಜೊತೆ ಈ ಥರ ತೊಗೊಂಡಿದ್ದೀನಿ ನಾನು, ಕಟ್ಟೋ ರೀತಿ. ಹಾಗೆ ಇದು ನನಗೆ ತುಂಬ ಇಷ್ಟ ಆಗಿರೋದಿದು. ಇದನ್ನು ನಾನು ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ಪಾಪುಗೆ, ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ. ಒಂದು 4 ಜೊತೆ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತಗೊಂಡಿದ್ದೀನಿ. ಈ ಥರ ನನಗೆ ಬೇಬಿ ಗರ್ಲ್ ಆಗಬೇಕು ಅಂತ ತುಂಬ ಆಸೆ ಇದೆ. ನೀವು ಬ್ಲೆಸ್ ಮಾಡಿದರೆ ಆಗುತ್ತೆ. ಯಾವುದಾದ್ರೂ ಪಾಪು ಆಗಲಿ, ನನ್ನ ಮೊದಲನೇದು ಮಗ ಇರೋದ್ರಿಂದ ನನಗೆ ಹಾಗೆ ಅನಿಸ್ತಾ ಇದೆ ಅಷ್ಟೇ. ಬೇಬಿ ಗರ್ಲ್ ಆದರೆ, ಒಂದು ಹೆಣ್ಣು ಗಂಡಾದರೆ ಚೆನ್ನಾಗಿರುತ್ತೆ ಅಂತ. ಇದು ಬೇಬಿ ಡ್ರೆಸ್ಸಸ್ಸು ಹಾಕ್ತಾ ಇದ್ದೀನಿ ನಾನು. ಇದನ್ನು 4 ತೊಗೊಂಡಿದ್ದೀನಿ ಈ ಥರ ಕಟ್ಟೋದು. ಇದು ಬಟನ್ ಟೈಪು, ಈ ಥರ ಬಟನ್ ಟೈಪು
ಕಂಫರ್ಟಬಲ್ ಆಗಿರಲಿ ಅಂತ. ಆಮೇಲೆ ಡೈಪರ್ ಕೂಡ ಅಷ್ಟೇ, ನಾನು ಒಂದೇ ಪ್ಯಾಕ್ ತಗೊಂಡಿರೋದು, ಜಾಸ್ತಿ ತಗೊಂಡಿಲ್ಲ. ಹಾಗೆ ನೆಕ್ಸ್ಟು ನಾನು ಇನ್ನೊಂದೇನೆಂದರೆ ಬೇಬಿ ಬೆಡ್ ಇದು. ನಾನು ಇದನ್ನೇನು ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಲ್ಲ. ಈ ಕಡೆ ಓಪನ್ ಇದೆ. ನಾನು ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಲ್ಲ, ಇದನ್ನ ಮನೆಯಲ್ಲೇ ಇಟ್ಟು ಹೋಗ್ತೀನಿ. ನಾನು ಈ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋದಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಈ ಪಾಪುಗೆ ಆಡೋಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ವಿಂಟರ್ ಸೀಸನ್ ಬೇರೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಸಾಫ್ಟ್ ಮೆಟೀರಿಯಲ್ ಅಲ್ಲಿ ನಾನು ನೋಡಿ ತುಂಬ ಚಾಯ್ಸ್ ಮಾಡಿ ತಗೊಂಡಿರೋದು. ಆಲ್ಮೋಸ್ಟ್ ನಾನು ಬೇಬಿ ಬ್ಯಾಗ್ ಪ್ಯಾಕ್ ಕಂಪ್ಲೀಟ್ ಮಾಡಿದೆ ಅನ್ಕೊತೀನಿ, ಹಾಸ್ಪಿಟಲ್ ಬ್ಯಾಗ್ನ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪ್ಲೀಸ್. ಇದನ್ನ ನಾನು ಮನೇಲೇ ಇಟ್ಟು ಹೋಗ್ತೀನಿ. ಇದೆಲ್ಲ ಫುಲ್ ನಾನು ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಈಗ ಆಲ್ರೆಡಿ. ಇದು ಬೇಬಿದೆಲ್ಲ ಪ್ಯಾಕ್ ಫುಲ್ ಆಯಿತು ಅಂದ್ಕೊತೀನಿ. ನಾನು ಎಲ್ಲನೂ ತೊಗೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಬೇಬಿದು ಇಷ್ಟೆಲ್ಲ ಬೇಕೇ ಬೇಕು, ಎಸೆನ್ಸಿಯಲ್ಲು. 4 ಜೊತೆ ಡ್ರೆಸ್ಸು, ಲಂಗೋಟು ಪಾಪುಗೆ, ಆಮೇಲೆ ವಾಟರ್ ಪ್ರೂಫ್ ಬೆಡ್ಡು ನಾನು ತೊಗೊಂಡಿದ್ದೀನಿ. ಇದೆಲ್ಲ ಬ್ಯಾಗ್ ಪ್ಯಾಕ್ ಆಯ್ತು. ಇವಾಗ ಏನಿದ್ರು ಹಾಸ್ಪಿಟ್ಲಿಗೆ ಹೋಗೋದು, ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗೋದು. ನಿಮ್ಮೆಲ್ರ ಬ್ಲೆಸ್ಸಿಂಗ್ ಇಂದ ನನಗೊಂದು ಹುಡುಗಿ ಆಗ್ಬಿಡ್ಲಿ, ಎಲ್ರು ಬ್ಲೆಸ್ಸಿಂಗ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಎತ್ಕೊಂಡ್ ಬರ್ಬೋದು. ಹಾಗೆ ಇಷ್ಟೇ ನೋಡಿ ಗೈಸ್, ನಾನು ಬೇಬಿ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಹಾಗೆ ಮದರ್ದು ಕೂಡ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಏನೆಲ್ಲ ಹಾಕ್ಕೋಬೇಕು ಅಂತ ತೋರಿಸಿದ್ದೀನಿ. ನಾನು ಬೇಬಿದು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ನೀವು ಇಷ್ಟೆಲ್ಲ ಇಟ್ಕೊಂಡ್ರೆ ಸಾಕೆ ಸಾಕು. ಹಾಗೆ ಮೇನಾಗಿ ನಾನು ಇನ್ನೊಂದು ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಿಮ್ಗೆಲ್ರಿಗೂ. ಇದು ಮಿನಿಮಲಿಸ್ಟ್ ಅವ್ರದ್ದು ಲಿಪ್ ಬಾಮು. ನನಗೆ ಯಾವುದೇ ಪ್ರಮೋಷನ್ ಅಲ್ಲ ಇದು, ನಾನು ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಹೇಳ್ತಿರೋದು. ಮದರ್ಸು, ಮೇಯ್ನಾಗಿ ಮದರ್ಸು ಅಂದರೆ ಪ್ರೆಗ್ನೆನ್ಸಿಯಲ್ಲಿರೋರು, ಆಮೇಲೆ ಮದರ್ ಆಗೋರಿಗೆಲ್ಲ ಲಿಪ್ ಬಾಮು. ಇದು ವಿಂಟರ್ ಸೀಸನ್ ಅಲ್ವಾ, ಅದಕ್ಕೆ ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ. ಇದು ಒಂದ್ಸಲ ಯೂಸ್ ಮಾಡಿ. ನಾನು ಬರೀ 1 ವೀಕ್ ಆಯ್ತು ಅಷ್ಟೇ ಯೂಸ್ ಮಾಡ್ತಿರೋದು. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದ್ಸಲ ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಬಾಯ್.